ಸರ್ಕಾರ ವಿರುದ್ಧ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ, ಗುಡಿಬಂಡೆಯಲ್ಲಿ ಕಾರ್ಮಿಕರ ಗರ್ಜನೆ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ಗುಡಿಬಂಡೆ ಪಟ್ಟಣದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಭಾರೀ ಪ್ರತಿಭಟನೆ ನಡೆಯಿತು. ಪಟ್ಟಣ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಪಾದಯಾತ್ರೆ ನಡೆಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ತಾಲೂಕು ಅಧ್ಯಕ್ಷೆ ಮಂಜುಳಾ, ಕೇಂದ್ರ ಸರ್ಕಾರವು ಸಾರ್ವಜನಿಕ ವಲಯದ ಅನೇಕ ಇಲಾಖೆಗಳ ಖಾಸಗೀಕರಣಕ್ಕೆ ಮುಂದಾಗಿ ದೊಡ್ಡ ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು. ಸರ್ಕಾರದ ಈ ನೀತಿಗಳಿಂದ ಬಡ ಮತ್ತು ಮಧ್ಯಮ ವರ್ಗದ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಾರ್ಮಿಕರ ಬದುಕಿನ ಭದ್ರತೆ, ಉದ್ಯೋಗದ ಸುರಕ್ಷತೆ ಹಾಗೂ ಸಾಮಾಜಿಕ ಭದ್ರತಾ ಯೋಜನೆಗಳು ಹದಗೆಟ್ಟಿವೆ ಎಂದು ಹೇಳಿದರು. ಕೇಂದ್ರದಲ್ಲಿ ಜಾರಿಗೆ ತಂದಿರುವ ಹೊಸ ಕಾರ್ಮಿಕ ಕಾಯ್ದೆಗಳು ಕಾರ್ಮಿಕ ವಿರೋಧಿಯಾಗಿದ್ದು ಇವುಗಳನ್ನು ತಕ್ಷಣವೇ ರದ್ದುಪಡಿಸಬೇಕು. ಕನಿಷ್ಠ ವೇತನವನ್ನ ಖಚಿತಪಡಿಸಿ ಜಾರಿಗೊಳಿಸಬೇಕು. ಕಾರ್ಮಿಕರನ್ನ ಅತಿ ಹೆಚ್ಚು ಗಂಟೆಗಳ ಕಾಲ ದುಡಿಸಿಕೊಳ್ಳುವ ವ್ಯವಸ್ಥೆಯನ್ನ ನಿಲ್ಲಿಸಬೇಕು. ಹೆಣ್ಣು ಮಕ್ಕಳಿಗೆ ರಾತ್ರಿ ವೇಳೆಯಲ್ಲಿ ಕೆಲಸ ಮಾಡುವ ನಿಯಮವನ್ನ ಹಿಂಪಡೆಯಬೇಕು ಹಾಗೂ ಮಹಿಳಾ ಕಾರ್ಮಿಕರ ಸುರಕ್ಷತೆಗೆ ವಿಶೇಷ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷರು ಮಂಜುಳಾ, ಕಾರ್ಯದರ್ಶಿ ಭಾಗ್ಯಲಕ್ಷ್ಮಿ, ಪದ್ಮಾ, ಗೀತಾ, ಸುಜಾತ, ರೈತ ಮುಖಂಡರು ಜಯರಾಮ್ ರೆಡ್ಡಿ, ವೆಂಕಟರಾಜು, ಕೆಪಿಆರ್ಎಸ್ ಅಧ್ಯಕ್ಷರು ಆದಿನಾರಾಯಣ, ಮಹಿಳಾ ಕಾರ್ಮಿಕರು, ಬಿಸಿ ಊಟದ ನೌಕರರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಇಡೀ ದೇಶವ್ಯಾಪ್ತಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಹೋರಾಟವನ್ನು ನಾವು ಕಾರ್ಮಿಕರ ಪರವಾಗಿ ಮಾಡ್ತಾ ಇದ್ದೀವಿ. ಏನು 29 ಕಾನೂನುಗಳನ್ನು ಇವತ್ತು 4 ಸಂಹಿತೆಗಳನ್ನಾಗಿ ತರಲು ಹೊರಟಿದೆ ಇವತ್ತು ಕೇಂದ್ರ ಸರ್ಕಾರ. ಅದ್ರ ವಿರುದ್ಧ ಇವತ್ತು ಇಡೀ ದೇಶದ ಕಾರ್ಮಿಕರು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಪ್ರತಿಯೊಂದನ್ನು ಇವತ್ತು ಖಾಸಗೀಕರಣ ಮಾಡ್ತಾ ಇರೋದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಇಡೀ ಆಹಾರ, ಆರೋಗ್ಯ, ವಿದ್ಯುತ್, ಎಲ್ಲ ಪ್ರತಿಯೊಂದು ಖಾಸಗೀಕರಣ ಮಾಡ್ತಾ ಇದೆ. ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂತಹ ಪ್ರಜಾಪ್ರಭುತ್ವ ಇವತ್ತು ಎಲ್ಲಿದೆ? ಪ್ರಜಾಪ್ರಭುತ್ವ ಯಾರಿಗೋಸ್ಕರ ಮಾಡ್ತಾ ಇದೆ? ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಪರವಾಗಿರುವಂತಹ ಇವತ್ತು ಕೇಂದ್ರ ಸರ್ಕಾರ ಜೊತೆಗೆ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದೆಯೇ ಹೊರತು ಇವತ್ತು ದಿನಗೂಲ ನೌಕರರು, ಅಂಗನವಾಡಿ, ಆಶಾ, ಬಿಸಿ ಊಟ, ಆಟೋ, ಹಮಾಲಿ, ರೈತ, ಏನೆಲ್ಲ ಕಾರ್ಮಿಕರು ಇವರಿಗೆ ಯಾವುದೇ ರೀತಿಯಲ್ಲಿ ಯಾವ ಸೌಲಭ್ಯಗಳನ್ನು ಕೊಡದೆ ಬಿಟ್ಟಿಯಾಗಿ ದುಡಿಸ್ಕೊಂತ ಇರುವಂತಹ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ನಾವೆಲ್ಲ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ವಿ. ನನ್ನ ಹೆಸರು ಮಂಜುಳಾ ಅಂತೇಳಿ, ನಾನು ತಾಲೂಕು ಅಧ್ಯಕ್ಷೆ, CITU ತಾಲೂಕು ಅಧ್ಯಕ್ಷೆ. ಕಾರ್ಮಿಕರು ನೇಮಕ ಮಾಡ್ಕೊತಾ ಇದ್ದಾರೆ, ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಮಾಲೀಕರ ಏನೋ ಒಂದು ದೌರ್ಜನ್ಯ ಮಾಡಿದ್ರೆ ಮತ್ತು ಅದಕ್ಕೆ ಕಿರುಕುಳ ಮಾಡಿದ್ರೆ ಅದನ್ನು ನ್ಯಾಯಾಲಯಕ್ಕೆ ಹೋಗಬೇಕಾದ್ರೆ ಕಾರ್ಮಿಕ ನ್ಯಾಯಾಲಯಗಳಿತ್ತು, ಅದನ್ನು ರದ್ದು ಮಾಡಿ ಈಗ ಕೇಂದ್ರ ಸರ್ಕಾರ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಿ ಅದೊಂದು ಕಾರ್ಮಿಕ ಮಂಡಳಿ ರಚನೆ ಮಾಡಿದ್ದಾರೆ. ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಏನು 300 ಜನ ಕಾರ್ಮಿಕರು ಇದ್ದರೆ ಮಾತ್ರ ಅವರಿಗೆ ಎಲ್ಲ ಸೌಲಭ್ಯಗಳು ದೊರಕುತ್ತೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತೇಳಿ, ನಾನು ತಾಲೂಕು ಕಾರ್ಯದರ್ಶಿಯಾಗಿ ಸಾಮೂಹಿಕ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ ದಿನ ಸಾರ್ವತ್ರಿಕ ಅಖಿಲ ಭಾರತ ಮುಷ್ಕರವನ್ನು ನಾವು ಅಖಿಲ ಭಾರತದಲ್ಲೇ ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಮೈನ್ ಉದ್ದೇಶ, ಇವತ್ತು ಬಾಂಬೆ ಹೈಕೋರ್ಟ್ ಒಂದು ಆದೇಶ ತಂದಿದೆ, ಅಂಗನವಾಡಿ ನೌಕರರನ್ನು ಕಾಯಂ ಮಾತಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಆ ಕಾಯಂ ಮಾತಿ ಮಾಡಬೇಕು ಅಂತ ಆದೇಶ ತಂದಿದ್ರೂ ಆದೇಶವನ್ನು ಅವರು ಪಕ್ಕಕ್ಕಿಟ್ಟು ನಮ್ಮನ್ನು ಗೌರವಧನ ನೌಕರರೆಂದು ಪರಿಗಣಿಸಿ ಗೌರವಧನ ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಬಿಸಿ ಊಟದ ನೌಕರರು ಸಹ ಸುಮಾರು ವರ್ಷಗಳಿಂದ ದುಡಿದ್ರೂ ಯಾವುದೇ ರೀತಿಯಲ್ಲಿ ಅವರಿಗೆ ರಕ್ಷಣೆ ಇಲ್ಲದೆ ಇವತ್ತು ಸರ್ಕಾರ ದುಡಿಸ್ಕೊಳ್ತಾ ಇದೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.